ನಮಸ್ಕಾರ ಗುರು. ನಾನಿವತ್ತು ಪಾರ್ಟ್ ಟೈಮ್ ಝೊಮ್ಯಾಟೊ ಡೆಲಿವರಿ ಮಾಡಿದ್ರೆ ಎಷ್ಟು ಅರ್ನಿಂಗ್ ಮಾಡ್ಬೋದು, ಅಥವಾ ಇದು ಮಾಡ್ಬೋದಾ, ಹೆಲ್ಪ್ ಆಗುತ್ತಾ, ಯೂಸ್ ಆಗುತ್ತಾ, ಅಥವಾ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸೋ ಥರ ಅರ್ನಿಂಗ್ಸ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತ ನಾನು ನಿಮ್ಗೆ ಇವತ್ತು ಪಾರ್ಟ್ ಟೈಮ್ ಝೊಮ್ಯಾಟೊ ಡೆಲಿವರಿ ಮಾಡಿ ಎಷ್ಟು ಮಾಡ್ಬೋದು, ಹೇಗಿರುತ್ತೆ, ಏನೇನು ಎಲ್ಲ ನಾನು ಇವತ್ತು ತೋರಿಸ್ತೀನಿ. ಬನ್ನಿ. ಫಸ್ಟ್ ಆರ್ಡರ್ ಬಿದ್ದಿದೆ, ತೋರಿಸೋ. ಇಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ, ಡ್ರಾಪು 0.66 ಕಿಲೋಮೀಟ್ರ್ ಹತ್ರನೇ, 22 ರೂಪೀಸ್ ಇದೆ. ಫಸ್ಟ್ ಆರ್ಡರು ಅಕ್ಸೆಪ್ಟ್ ಆರ್ಡರ್ ಕೊಟ್ಟಿದ್ದೀನಿ. ಬನ್ನಿ ಹೋಗೋಣ, ಮೆಕ್ಡೊನಾಲ್ಡ್ಸ್ ಹೋಗೋಣ. ಮೆಕ್ಡೊನಾಲ್ಡ್ಸ್ ಬಂದಿದ್ದೀವಿ. ಫಸ್ಟ್ ಇಲ್ಲಿ ರೀಚ್ ಕೊಡಬೇಕು, ಕೂದಲೆಲ್ಲ ಹಾಳಾಗ್ಬಿಡೈತೆ. ರೀಚ್ ಕೊಟ್ಟು ಈಗ ರೆಡಿ ಇದೆ, ಹೋಗಿ ಪಿಕ್ ಮಾಡೋಣ. ಏನೋ ಬೇಕು ನಿನಗೆ, ಏನೋ ಬೇಕು. 017 4 ನಂಬರ್ ಹೇಳ್ಬೇಕಿದು. 4 ನಂಬರ್ ಹೇಳಿದ್ರೆ ಕೊಡ್ತಾರೆ. ಡ್ರಾಪ್ ಇಲ್ಲಿ ನೋಡೋಣ. ದಿವ್ಯಾ ರಂಜಿ ಅಂತ ಫಸ್ಟ್ ಆರ್ಡರೇ ಹುಡುಗಿಗೆ ಹೋಗಿದೆ. ಇದು ಆಕ್ಚುಲಿ ಚೆನ್ನಾಗಿ ಇರುತ್ತೆ, ತೋರಿಸು. ಇಲ್ಲಿ OTP ಇರುತ್ತೆ, ಇದು ಹಾಕಿದ್ರೆ ಮಾತ್ರ ಪಿಕ್ ಮಾಡೋಕ್ಕಾಗೋದು. ಬನ್ನಿ ಪಿಕ್ ಮಾಡೋಣ. 285 OTP ಆಯಿತು. ಈಗ ಇನ್ನೊಂದು ಪಿಕ್ಚರ್ ಬೇರೆ ತೊಗೊಬೇಕು. ನಾವು ಕದ್ಕೊಂಡು ಹೋಗ್ಬಿಡ್ತೀವಿ ಅಂತ ಇಷ್ಟೆಲ್ಲ ಮಾಡಿಸ್ತಾರೆ. ಇಟ್ಕೊಂಡು ಫಸ್ಟ್ ಆರ್ಡ್ರ್ ಪಿಕ್ ಮಾಡಿದ್ದೀನಿ, ಇಟ್ಕೊತಾ ಇದ್ದೀನಿ. ಬನ್ನಿ ಹೋಗೋಣ. ಗೈಸ್ ಲೊಕೇಶನ್ ಬಂದ್ವಿ. ಇಲ್ಲಿ ರೀಚ್ ಕೊಡಬೇಕು. ರೀಚ್ ಕೊಟ್ಟು ಕಾಲ್ ಮಾಡಬೇಕು. ಬಟ್ ಕಸ್ಟಮರ್ ಫಸ್ಟೇ ವೆಯ್ಟ್ ಮಾಡ್ತಾ ಇದ್ರು, ಕೊಟ್ಟು ಕಳಿಸ್ಕೊಟ್ವಿ. ಸೊ ಡೆಲಿವರ್ಡ್. ಫಸ್ಟ್ ಆರ್ಡರ್ ಕಂಪ್ಲೀಟ್ ಆಗಿದೆ. 5 ಸ್ಟಾರ್ ಕೊಡೋಣ. 22 ರೂಪೀಸ್ ಸಿಕ್ಕಿದೆ. ಸೊ ನಮ್ಮ ಟೈಮ್ ಎಷ್ಟು? 11 ಮಿನಿಟ್ಸು. ನಾವು ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು, ವಿಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿ 11 ಮಿನಿಟ್ಸ್ ಆಗಿದೆ. ಸೊ ನೆಕ್ಸ್ಟ್ ಆರ್ಡರ್ ಬೀಳೋ ಅಷ್ಟರಲ್ಲಿ ಫಸ್ಟ್ ಜಾಕೆಟ್ ಜಿಪ್ ಹಾಕೋಣ. ಸಖತ್ ಚಳಿ ಆಗ್ತೈತೆ. ಸೆಲ್ಫಿ ಬೇರೆ ಬಿತ್ತು. ಇನ್ನೊಂದು ಆರ್ಡರ್ ಬಿದ್ದಿದೆ, ಕಾರ್ನರ್ ಹೌಸ್ ಐಸ್ ಕ್ರೀಮ್. 4.74 ಕಿಲೋಮೀಟರ್ ಇದೆ ಡ್ರಾಪು. 63 ರೂಪೀಸ್ ಕೊಟ್ಟಿದ್ದಾನೆ. ಬನ್ನಿ ಹೋಣ, ಎಕ್ಸೆಪ್ಟ್ ಮಾಡಿ. ಗೈಸ್ ಸೆಕೆಂಡ್ ಪಿಕಪ್ ಬಂದಿದ್ದೀನಿ, ರೀಚ್ ಕೊಟ್ಟಿದ್ದೀನಿ, ಈಸ್ಕೊಂಬತ್ತೀನಿ. ಸೆಕೆಂಡ್ ಆರ್ಡರ್ ಈಸ್ಕೊಂಡಿದ್ದೀನಿ. ಅತ್ತಿಗುಪ್ಪೆ ಅಂತೆ, ಸಿರಿ ಅಂತೆ. ಬನ್ನಿ ಹೋಣ, ಸಿರಿಗೆ ಸಿರಿ ಹಾಕೊಡೋಣ. ಬರೀ ಹುಡುಗಿರ್ದೇ ಬೀಳ್ತಾ ಇದೆ ಇವತ್ತು. ನೋಡೋಣ ಬನ್ನಿ. ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದೆ ನೋಡ. ಇನ್ನೊಂದು 3ನೇ ಆರ್ಡರ್ ಕೊಟ್ಟಾಯ್ತು. ಸಾರಿ, ಇದು 2 ಕೊಟ್ಟಾಯ್ತು. ಇದು 3ನೇ ಆರ್ಡ್ರು. ಅಕ್ಸೆಪ್ಟ್ 70 ರೂಪೀಸ್ ಕೊಡ್ತಾ ಇದ್ದಾನೆ. ಬನ್ನಿ ಹೋಣ. ನಮೋ ಆಂಧ್ರ ಅಂತೆ. ಗೈಸ್ 4ನೇ ಆರ್ಡರ್ ಪಿಕ್ ಮಾಡಿದ್ದೀನಿ. 3 ಫ್ಲೋರ್ ಹತ್ತಿರೋದು ನೋಡಿ. ಇಲ್ಲೆಲ್ಲ ಇಲ್ಲಿ ಬರೋ ಇಲ್ಲಿ ತೋರಿಸು. ಎಷ್ಟು ಗಬ್ಬಾಗೈತೆ. ಲಿಫ್ಟ್ ಇಲ್ಲ, ಏನಿಲ್ಲ. ಹತ್ತಿ ಇಳಿದು ಎತ್ಕೊಂಡು ಹೋಗ್ತೀವಿ. ನೀವು ಆರ್ಡರ್ ಮಾಡ್ತೀರಾ ಗೊತ್ತಾಗಲ್ಲ, ಪ್ಯಾಕಿಂಗ್ ನೀಟಾಗಿರುತ್ತೆ. ಬಟ್ ಇವ್ರು ಮಾಡೋ ಜಾಗಗಳು ನೋಡಿ ಅಪ್ಪ. ಇಲ್ಲೆಲ್ಲ ನೀವು ತಿಂದ್ಬಿಟ್ರೆ ದಿಸ್ ಈಸ್ ವಾಟ್ ರಿಯಾಲಿಟಿ ಆಫ್ ಝೊಮ್ಯಾಟೊ, ಸ್ವಿಗ್ಗಿ ಆನ್ಲೈನ್ ಆರ್ಡರ್ಸ್. ಮಾಡಿ, ಇನ್ನೂ ಆರ್ಡರ್ ಮಾಡಿ. ಗೈಸ್ ಇನ್ನ 2.5 ಕಿಲೋಮೀಟರ್ ಇದೆ. 2.7 8 ನಿಮಿಷ ತೋರಿಸ್ತಾ ಇದೆ. ನೋಡಿದ್ರೆ ಯೂನಿವರ್ಸಿಟಿ ಒಳಗಡೆ ಇದೀವಿ. ಫುಲ್ಲು ಜಾಮು. 70 ರೂಪಾಯಿಗೆ 7 ಕಿಲೋಮೀಟರ್ ಅಲಿಸ್ತವ್ರೆ. ಪೆಟ್ರೋಲ್ ಬೇರೆ ಕಡಿಮೆ ಇದೆ. ಏನ್ ಮಾಡೋದು, ಹೋಗ್ಬೇಕು. ಏನ್ ಮಾಡಕ್ ಆಗಲ್ಲ. ಗೈಸ್ ಈ ತರ ಫೋನ್ ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಈ ತರ ಇಷ್ಟೆಲ್ಲ ಟ್ರಾಫಿಕ್ ಅಲ್ಲಿ ಇದೆಲ್ಲ ಓಡಿಸೋದು ತಪ್ಪು. ಯಾರು ಹಿಂಗೆಲ್ಲ ಓಡಿಸ್ಬೇಡಿ. ಫೋನ್ ಹೋಲ್ಡರ್ ಹಾಕೊಳ್ಳಿ. ನಂದು ಮಿರರ್ ಡ್ಯಾಮೇಜ್ ಆಗಿದೆ ಅಂತ ಹಾಕಿಲ್ಲ ಅಷ್ಟೇ. ಫೋನ್ನ ಅದಕ್ಕೆ ಇಲ್ಲಿ ಕೆಳಗಡೆ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ನೀವು ಅಷ್ಟೇ ಈ ತರ ಫೋನ್ ಎಲ್ಲ ಕೈಯಲ್ಲೆಲ್ಲ ಹಿಡ್ಕೊಂಡ್ಬಿಡಿ. ನೋಡಿ ನಾನು ಅಲ್ಲಿ ಹಾಕಿದೀನಿ, ಚಾರ್ಜ್ ಹಾಕೊಂಡು ಹೋಗ್ತಾ ಇದೀನಿ. ಯಾಕೆಂದ್ರೆ ಆನ್ ಅಲ್ಲೇ ಇರುತ್ತೆ, ಬ್ಯಾಟ್ರಿ ಅಷ್ಟು ಇಳಿಯುತ್ತೆ. ನೋಡಿ ಸ್ಪೀಡು ಅಷ್ಟೇ. ಫೋನ್ ಎಲ್ಲ ಹಿಡ್ಕೊಂಡು ನಾವು ಸ್ಪೀಡಾಗೆಲ್ಲ ಹೋಗ್ಬಾರ್ದು. ಸೊ ಬನ್ನಿ ಹೋಗೋಣ. ಗೈಸ್ ಡ್ರಾಪ್ ಕೊಡಕ್ ಬಂದೆ. ಗರ್ಲ್ಸ್ ಪಿಜಿನ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್. ಹೊಡಿತಾರ ಎಲ್ಲ ಆರ್ಡ್ರು, ಎಲ್ಲಾನು ಗರ್ಲ್ಸ್ಗೆ ಬೀಳ್ತಾ ಇದೆ. ಕೊಟ್ಬಿಟ್ಟು ಬರೋಣ ಬನ್ನಿ.
ಕೊಡ್ತೀನಿ ಇವಾಗ ಹೋಗ್ಬಿಟ್ಟು. ಗೈಸ್ 10 ನಿಮಿಷ ಆದ್ಮೇಲೆ ಇವಾಗ ಬಂದು ಈಸ್ಕೊಂಡಿದ್ದಾರೆ. ಅವ್ರನ್ನ ತೋರ್ಸಕ್ಕೂ ಆಗಲ್ಲ, ಗರ್ಲ್ಸ್ ಹಾಸ್ಟ್ಲು. ಇವಾಗ ಡೆಲಿವರ್ ಕೊಡ್ತಾ ಇದೀನಿ. 10 ನಿಮಿಷ ಡೆಲಿವರಿ ಹುಡುಗರು ಅಂದ್ರೆ ಬೆಲೆನೇ ಇಲ್ಲ ಅವ್ರಿಗೆ. 10 ನಿಮಿಷ 70 ರೂಪಾಯಿ ಕೊಟ್ಟಿದ್ದಾರೆ ಅಷ್ಟೇ. ಟೈಮ್ ನೋಡಿ 43 ಮಿನಿಟ್ಸು. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಔಟ್ ಆಫ್ ಝೋನು. ಇಷ್ಟು ದೂರ ಕಳ್ಸ್ಬಿಡೋದು, ಕಳ್ಸ್ಬಿಟ್ಟು ಇವರೇ ಔಟ್ ಆಫ್ ದಿ ಝೋನ್ ಅಂದ್ಬಿಡೋದು. ಇವಾಗ ಝೋನ್ಗೆ ಹೋದ್ರೆ ಮಾತ್ರ ಆರ್ಡರ್ ಬೀಳೋದು, ಮತ್ತೆ ನಾವು ತಿರ್ಗಾ ಕೆಲಸ ಮಾಡೋಕ್ಕಾಗೋದು. ಸೊ ಇವಾಗ ಝೋನ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ನಾಗರಬಾವಿ ಹೋಗ್ಬೇಕು. ಬನ್ನಿ ಹೋಗೋಣ, ಬರೋ. ಆರ್ಡರ್ ಬಿತ್ತು 2.85 ಕಿಲೋಮೀಟರ್, 2.7 ಟೋಟಲ್ 4.5 ಕಿಲೋಮೀಟರ್. 5 ಕಿಲೋಮೀಟರ್ಗೆ 61 ರೂಪಾಯಿ. ಈಸಿ ಬೈಟ್ಸ್ ಎಂಪೈರ್. ಬನ್ನಿ ಹೋಗೋಣ. ಈ ಥರ ಎಂಟ್ರಿ ಮಾಡಬೇಕು. ಎಲ್ಲಿ ಹೋಗ್ತಾ ಇದ್ದೀರಾ, ಯಾವ ಫ್ಲ್ಯಾಟು ಅಂತ ಮಾಡಿ ಆರ್ಡರ್ ತಗೊಂಡು ಹೋಗ್ಬೇಕು. ಮೀನ್ಸ್ ಇವಾಗ ಡಬಲ್ ಆರ್ಡರ್ ಬಿದ್ದಿದೆ ಎರಡು ಲೇಡೀಸೇ. ಟೈಮು ಒಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ. ಬಿದ್ದಿರೋ ಆರ್ಡರ್ ಎಲ್ಲಾನು ಒಂದು ಲೇಡೀಸ್ದೇ ಇರುತ್ತೆ. ಅವರು ಒಂದು ಆನ್ ಟೈಮ್ ಬರಲ್ಲ, ಇನ್ನೊಂದು ಲಾಂಗ್ ಡಿಸ್ಟೆನ್ಸು. ದಿನ ಝೊಮ್ಯಾಟೊ ಹೊಡೆಯೋರು ಅದು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಟೈಮ್ 9:40 ಆಗ್ತಾ ಇದೆ. ಆಗ್ಲೇ ನಾವು ಬಂದಾಗ 7:15 ಆಗಿತ್ತು. ಈಗ 7ನೇ ಆರ್ಡ್ರು. ಬನ್ನಿ ಹೋಗೋಣ. ಗೈಸ್ ನೋಡಿ, ಕಸ್ಟಮರು ಕಾಲ್ ಮುರಿದೋಗಿದೆ ಅಂದ್ಬಿಟ್ಟು ವಿಮಲ್ ತರ್ಸ್ಕೊಬಿಟ್ಟವ್ರೆ. ಏನೇನೆಲ್ಲ ಕೆಲಸ ಮಾಡ್ಬೇಕು ನಾವು ಝೊಮ್ಯಾಟೊದವರು. ಡೆಲಿವರಿ ಮಾಡಕ್ ಬಂದಿದೀವ. ಏನ್ ಪ್ಲೀಸ್ ಕಾಲ್ ಮುರಿದೋಗೈತೆ ಅದಕ್ಕೆ ತಂತಾ ಇದೀನಿ. ನೀವೇನಾ? ಬಾರ ಇರ್ಲಿ ಬರ. ಗೈಸ್ ಇವಾಗ ಅವ್ರು ವಿಮಲ್ ಏನೋ ತರ್ಸಿದ್ರಲ್ಲ, ಪಾಪ ಕೊಟ್ಟೇ ಇಲ್ಲ. ಗಾಡಿಲಿ ಇಟ್ಬಿಟ್ಟು ಹಂಗೆ ಹೋಗ್ತಾ ಇದೀನಿ ನಾನು. ಏನಕ್ಕೂ ಹಿಂಗ್ ನೋಡ್ದೆ, ಬ್ಯಾಗು ನೋಡಿದ್ರೆ ಹಂಗೆ ಇದೆ, ಕೊಟ್ಟೇ ಇಲ್ಲ ಪಾಪ. ತಿರ್ಗಾ ಕಾಲ್ ಮಾಡಿ ಕರೆದೆ, ಖುಷಿ ಆಗ್ಬಿಟ್ರು. 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಬಟ್ ಅಂದ್ರೂ ಮಾಡದ್ ತಪ್ಪು ಇದೆಲ್ಲ. ಮತ್ತೇನೋ ಕಾಲ್ ಮುರಿದೋಗಿತ್ತು ಅಂದಿದ್ಕೆ ತಗೊಂಬಂದ್ ಕೊಟ್ಟೆ ಪಾಪ. ಓಕೆ. ಸೊ ಗೈಸ್ ಈಗ 8ನೇ ಆರ್ಡರು. ಪಿಜ್ಜಾ ಪಿಕ್ ಮಾಡ್ಕೊಂಡು ಇಲ್ಲಿ ಶರೀಫ್ ಬಾಯ್ ಬಿರಿಯಾನಿ ಬ್ಯಾಕ್ ಸೈಡು ಕ್ಲೌಡ್ ಕಿಚನ್ ಯಾವ್ದೋ ಪಿಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಟೈಮು 10:15 ಆಗಿದೆ. 7:15 ಸ್ಟಾರ್ಟ್ ಮಾಡಿದ್ದು. ಆಲ್ರೆಡಿ 3 ಅವರ್ ಆಯ್ತು. ಬರೀ 8 ಆರ್ಡರು. 8 ಆರ್ಡರ್ ಅಲ್ಲಿ 3 ಅವರ್ ಅಲ್ಲಿ ನಮ್ದು ಎಷ್ಟು ಅರ್ನಿಂಗ್ಸ್ ಆಗಿದೆ, ಏನಾಗಿದೆ, ಎಷ್ಟು ಟೈಮ್ ವೇಸ್ಟ್ ಆಗಿದೆ ಎಲ್ಲ ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಬಟ್ ತುಂಬಾ ಅಂದ್ರೆ ತುಂಬಾ ವೆಯ್ಟ್ ಮಾಡಿಸ್ತಾರೆ ಡೆಲಿವರಿ ಬಾಯ್ಸ್ಗೆ. ಸಖತ್ ಹಿಂಸೆ ಗುರು ವೆಯ್ಟ್ ಮಾಡೋದು. ಬನ್ನಿ ನೋಡೋಣ ಲಾಸ್ಟ್ ಅಲ್ಲಿ ಎಷ್ಟಾಗಿದೆ, ಏನಾಗಿದೆ ಎಲ್ಲ. ಗೈಸ್ ಲಾಸ್ಟ್ ಆರ್ಡರ್ ಪಿಕ್ ಮಾಡಿದೀನಿ. ಇದು ಈಗಾಗಲೇ 10:32 ಆಗಿದೆ. ಕೊಟ್ಬಿಟ್ಟು 11 ಗಂಟೆ ಅಷ್ಟ್ರಲ್ಲಿ ಮನೆಗೆ ಹೋಗ್ಬೇಕು. ಚಳಿ ಯಪ್ಪ, ಬೆಂಗಳೂರಲ್ಲಿ ಸಖತ್ ಚಳಿ ಗುರು. ಅದ್ ಹೆಂಗ್ ನೈಟ್ ಎಲ್ಲ ಝೊಮ್ಯಾಟೊ, ಸ್ವಿಗ್ಗಿ, ಲೆಟ್ಸ್ ಆಫ್ ಯು ಬಾಯ್ಸ್. ಬನ್ನಿ ಹೋಗ್ಬಿಟ್ಟು ಲಾಸ್ಟ್ ಆರ್ಡರ್ ಕೊಟ್ಬಿಟ್ಟು ಮಾತಾಡೋಣ. ಸೊ ಗೈಸ್ ಇವತ್ತು ನಾವು ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡಿದ್ದೀನಿ. ಇದು ಪಾರ್ಟ್ ಟೈಮ್ ತರ. ಪಾರ್ಟ್ ಟೈಮ್ ಮಾಡೋರು ಸಂಜೆ 7 ಗಂಟೆಯಿಂದ ಮಾಡ್ತಾರೆ. ಸೊ ಆ ತರ ಮಾಡಿದೀನಿ ಇವತ್ತು. 7 ಗಂಟೆಯಿಂದ 7:15 ಸ್ಟಾರ್ಟ್ ಮಾಡಿದ್ದು. 11:15 ಆಯ್ತು ಗುರು ಮುಗಿಸೋ ಅಷ್ಟರಲ್ಲಿ. ನೋಡ್ಬೋದು ನೀವು, 9 ಆರ್ಡರ್ ಮಾಡಿದೀನಿ. 9 ಆರ್ಡರ್ಗೆ 384 ರುಪೀಸ್ ಅರ್ನಿಂಗ್ ಆಗಿದೆ. 384 ರುಪೀಸ್ ಅಂದ್ರೆ ಈಗ ಝೊಮ್ಯಾಟೊದವ್ನು ನನಗೆ 200 ರುಪೀಸ್ ಎಕ್ಸ್ಟ್ರಾ ಕೊಡ್ತಾನೆ. 200 ರುಪೀಸ್ ಎಕ್ಸ್ಟ್ರಾ ಅಂದ್ರೆ 584 ರುಪೀಸ್. 584 ರುಪೀಸ್ ಅಲ್ಲಿ ನಾನು 600 ಅನ್ಕೊಂಡ್ರು 100 ರುಪೀಸ್ ಪೆಟ್ರೋಲ್ ಹಾಕಿದ್ದೀನಿ. ಇನ್ನ 500 ರೂಪಾಯಿ ಕೈಗೆ ಬರುತ್ತೆ ಗುರು. ಈ 500 ರೂಪಾಯಿಗೆ ನಾವು 50 ಕಡೆ ಅಲಿಬೇಕು ಗುರು. ನಾನೇನ್ ಅನ್ಕೊಂಡೆ 9 ಆರ್ಡರ್ ಇಲ್ಲೊಂದು ಎತ್ತಿ ಹೊಡೆದ್ ಹಾಕ್ಬಿಡೋಣ ಅಂತ. ನಾವು ಗಾಡಿ ಓಡಿಸ್ತಾ ಇರ್ತೀವಿ, ಚಚ್ಚಾಕ್ತಿವಿ, ಏರಿಯಾ ಗೊತ್ತು ಅಂತ. ಬಟ್ 9 ಆರ್ಡರ್ಗೆ ಒಂದ್ ಕಡೆ 6 ಕಿಲೋಮೀಟರ್, ಒಂದ್ ಕಡೆ 8 ಕಿಲೋಮೀಟರ್ ಅಲಿಸ್ಬಿಡ್ತಾನೆ ಗುರು. ಅದೆಲ್ಲ ಅಲ್ಸೋದ್ರ ಮಧ್ಯ ನಾವು ಈ ಕಸ್ಟಮರ್ಗಳ ಟೈಮ್ ಸರಿಯಾಗಿ ಬರಲ್ಲ, ವೆಯ್ಟ್ ಮಾಡ್ಬೇಕು. ರೆಸ್ಟೋರೆಂಟ್ ಅವ್ರು ಆನ್ ಟೈಮ್ ಕೊಡಲ್ಲ, ವೆಯ್ಟ್ ಮಾಡ್ಬೇಕು. ಇದೆಲ್ಲ ಮಾಡ್ತಾ ಆ ಟ್ರಾಫಿಕ್ಗೆ ಅಲ್ಲಿಗೆ ಊಷ್ಟು ನಾವು. ಫಸ್ಟ್ ಆಫ್ ಆಲ್ ಟ್ರಾಫಿಕ್. ನನ್ನ ಹತ್ರ ಫೋನ್ ಹೋಲ್ಡರ್ ಇಲ್ಲ. ಫೋನ್ ನೋಡ್ಕೊಂಡು, ಮ್ಯಾಪ್ ನೋಡ್ಕೊಂಡು, ಗಾಡಿ ಓಡಿಸ್ಕೊಂಡು ಟ್ರಾಫಿಕ್ ಅಲ್ಲಿ ಆಗಲ್ಲ ಗುರು. ಈ ಝೊಮ್ಯಾಟೊದವ್ರು, ಸ್ವಿಗ್ಗಿ ಅವ್ರು ಫುಲ್ ಡೇ ಮಾಡ್ತಾರೆ. ನೈಟ್ ಎಲ್ಲ ಚಳಿ ಬೇರೆ, ನೈಟ್ ಎಲ್ಲ ಮಾಡ್ತಾರೆ. ಲೆಟ್ಸ್ ಆಫ್ ಯು ಬಾಯ್ಸ್. ಅದ್ ಹೆಂಗ್ ಮಾಡ್ತಿರೋ ನನ್ಗಂತೂ ಗೊತ್ತಿಲ್ಲ. ಇವತ್ತು ಒನ್ ಡೇ ಮಾಡಿ ನಾನ್ ಫ್ಲಾಟು. ಬಟ್ ಏನಂದ್ರೆ ಈ ಸಂಜೆ ಟೈಮ್ ಮಾಡೋದು ಝೊಮ್ಯಾಟೊ ಆಗಿರ್ಲಿ, ನಾನು ಝೊಮ್ಯಾಟೊ ಮಾಡಿದೀನಿ ಇವತ್ತು ಗೊತ್ತು. ಝೊಮ್ಯಾಟೊ ಸಂಜೆ ಟೈಮ್ ಮಾಡೋದ್ರಿಂದ ಏನಂದ್ರೆ ಕಾಲೇಜ್ಗೆ ಹೋಗೋ ಹುಡುಗರು, ಇಲ್ಲ ನಂತರ ಮನೇಲಿ ಕೂತಿರ್ತೀವಿ ನೋಡಿ, ಕೆಲಸ ಇಲ್ದವು. ಕೆಲಸ ಬಿಟ್ಬಿಟ್ಟು ಕಂಟೆಂಟ್ ಮಾಡ್ತೀನಿ, ಕ್ರಿಯೇಷನ್ ಮಾಡ್ತೀನಿ, ಅದು ಇದು ಅಂತ ನಮ್ಗೆಲ್ಲ ದುಡ್ಡು ಬೇಕಿರೋದು ಗುರು. ಕಾಲೇಜ್ಗೆ ಹೋಗೋರು ಎಲ್ಲಾ ಕಡೆ ಮನೇಲಿ ಕಳಕ್ಕಾಗಲ್ಲ, ಯಾಕಂದ್ರೆ ಸುತ್ತಬೇಕಲ್ಲ ಅದಕ್ಕೆ. ಮತ್ತೆ ನಮ್ಗೆ ರೀಚಾರ್ಜ್ ಮಾಡ್ಬೇಕು. ಹಿಂಗ್ ವಿಡಿಯೋ ಮಾಡ್ಬಿಟ್ರೆ ಆಗೋಯ್ತಾ, ಅಪ್ಲೋಡ್ ಮಾಡಕ್ ರೀಚಾರ್ಜ್ ಬೇಕಲ್ವಾ, ಹೊರಗಡೆ ಹೋಗಿ ವಿಡಿಯೋ ಮಾಡಕ್ ಆಗ್ತಿದಲ್ವಾ. ನಮ್ಮಂತವ್ರು ಮಾಡಿದ್ರೆ ಇಟ್ಸ್ ಓಕೆ, ವರ್ತ್ ಇದೆ. 4 ಅವರಲ್ಲಿ 500 ರೂಪಾಯಿ ಅಂದ್ರೆ ವರ್ತ್ ಇದೆ ಗುರು.
ಬೇರೆ ಕಡೆ ಮಾಡೋದ್ಕಿಂತ 4 ಅವರಲ್ಲಿ ಮಾಡ್ಬೋದು. ಬಟ್ ಕಸ್ಟಮರ್ಗಳು ಒಬ್ಬೊಬ್ರು ಒಂದೊಂಥರ ಕೂಳೆ ಗುರು. ನಾವ್ ಇವತ್ತು ಪೂರ್ತಿ ವಿಡಿಯೋ ಮಾಡಕ್ಕಾಗಿಲ್ಲ. ಪೂರ್ತಿ ಮಾಡ್ಬಿಟ್ಟಿದ್ರೆ ಯಪ್ಪ ನೆಕ್ಸ್ಟ್ ಯಾವನು ಝೊಮ್ಯಾಟೋನೇ ಮಾಡ್ತಾ ಇರಲಿಲ್ಲ. ಬಟ್ ನಾನ್ ನಿಮ್ಗೆಲ್ಲರಿಗೂ ಹೇಳೋದು ಏನಂದ್ರೆ, ಯಾರು ಗೊತ್ತಿಲ್ಲದೆ ಇರೋ ರೆಸ್ಟೋರೆಂಟ್ ಅಲ್ಲಿ, ಇವಾಗ ನಿಮ್ಗೆ ಇದೊಂದು ರೆಸ್ಟೋರೆಂಟ್ ಗೊತ್ತು ಅಂದ್ರೆ ನೀವು ಅಲ್ಲಿ ಹೋಗಿದ್ರೆ ಮಾತ್ರ ಆರ್ಡರ್ ಮಾಡಿ. ಆ ರೆಸ್ಟೋರೆಂಟ್ ನಿಮ್ಗೆ ಆ ಡೆಲಿವರಿ ಆಪ್ ನಲ್ಲಿ, ಫುಡ್ ಡೆಲಿವರಿ ಆಪ್ ನಲ್ಲಿ ಇದ್ರೆ ಅಲ್ಲಿ ಹೋಗಿದ್ರೆ ಆರ್ಡರ್ ಮಾಡಿ, ಇಲ್ಲ ಮಾಡಕ್ ಹೋಗ್ಬಿಡಿ. ಒಂದೊಂದು ಕ್ಲೌಡ್ ಕಿಚನ್ ಆಳುಗಳು ಎಲ್ಲ ಇರುತ್ತೆ. ಅಲ್ಲಿ ಗಲೀಜ್ಗಳು ನೋಡ್ಬಿಟ್ರೆ, ವಿಡಿಯೋ ಮಾಡಕ್ ಬಿಟ್ಟಿಲ್ಲ 2 ಕಡೆ ನಮ್ಗೆ, ಅಲ್ಲಿ ಗಲೀಜ್ಗಳು ನೋಡ್ಬಿಟ್ರೆ ಗುರು ನೀನ್ ತರ್ಸ್ಕೊಂಡಿರೋ ರಿಟರ್ನ್ ಡಸ್ಟ್ಬಿನ್ ಹಾಕ್ಬಿಡ್ತೀಯ, ನೀನೇ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಡ್ತೀಯ. ಅಷ್ಟು ವರ್ಸ್ಟ್ ಆಗೈತೆ. ನನಗೆ ಕೋಲ್ಡೆ ಆಗ್ಬಿಟ್ಟೈತಿ ಈ ಕೋಲ್ಡಲ್ಲಿ ಓಡಾಡಿ. ಅಪ್ಪ ನೀವು ನೋಡಿದ್ರೆ ತಿನ್ನಲ್ಲ, ಆ ತರ ಕಚರ ಕಚರ ಇರುತ್ತೆ. ಸೊ ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಡೆಲಿವರಿ ಬಾಯ್ಸ್ ವೆಯ್ಟ್ ಗುರು. ಅಪ್ಪ 4 ಅವರ್ ಕೆಲ್ಸದಲ್ಲಿ 1.5 ಅವರ್ ವೆಯ್ಟಿಂಗ್ ಅಲ್ಲೇ ಹೋಗ್ಬಿಟ್ಟೈತೆ ನಂದು. ಯಾರು ನೀವೇ ಆಗ್ಲಿ ಆರ್ಡರ್ ಮಾಡಿದ್ರೆ, ಏನೇ ಇರ್ಲಿ, ಯಾವ್ದೇ ಡೆಲಿವರಿ ಬಾಯ್ ಇರ್ಲಿ, ಅವ್ನು ಬಂದ್ರೆ ಚೂರು ನೀಟಾಗಿ ಮಾತಾಡ್ಸಿ. ಈಗ ಅವ್ನು ನಿಮಗೆ ಸರ್ ಬ್ರೋ ಏನೋ ಒಂದು ಹೇಳ್ತಾನೆ, ಸೇಮ್ ರಿಪೀಟ್ ಅವ್ನಿಗೆ ರೆಸ್ಪೆಕ್ಟ್ ಕೊಡಿ. ಅದೂ ಬೇಡ ಗುರು. ಅಟ್ಲೀಸ್ಟ್ ಅವ್ನು ಬಂದು ಫೋನ್ ಮಾಡ್ತಾನಾ ಬಂದೀನಿ ಅಂತ, ಬೇಗ ಹೋಗ್ಬಿಟ್ಟು ಇಸ್ಕೊಂಬಿಡಿ, ವೆಯ್ಟ್ ಮಾಡಿಸ್ಬಿಡಿ. ಏನಕ್ಕೆ ಅಂದ್ರೆ ನಾನೇ ಗುರು ಒಂದೊಂದ್ ಕಡೆ 15 ನಿಮಿಷ ವೆಯ್ಟ್ ಮಾಡಿ ಇಷ್ಟು ಲೇಟ್ ಆಗೈತೆ 11 ಕಾಲು. ಈ ಚಳಿಲಿ ವೆಯ್ಟ್ ಮಾಡೋದು ಯಪ್ಪ ಹಿಂಸೆ ಗುರು. ಸೊ ವೆಯ್ಟ್ ಮಾಡ್ಸಕ್ ಹೋಗ್ಬೇಡಿ, ಆನ್ ಟೈಮ್ ಹೋಗ್ಬಿಡಿ, ಈಸ್ಕೊಂಡ್ಬಿಟ್ರೆ ಅದವನು ಖುಷಿ. ಇನ್ನೊಂದು ಆರ್ಡರ್ ಹೊಡ್ಕೊಂತಾನೆ, 1,000 ಕಮಿಟ್ಮೆಂಟ್, 1,000 ತಲೆನೋವು ಇರುತ್ತೆ ಅದ್ರಲ್ಲಿ ವೆಯ್ಟ್ ಮಾಡ್ಕೊಂಡು, ಅವ್ರಿಗೂ ಬೇಜಾರಾಗುತ್ತೆ. ಸೊ ಇಷ್ಟು ಹೇಳ್ತೀನಿ, ಮಾಡಿ ಆನ್ ಟೈಮ್ ಕೊಟ್ಬಿಡಿ, ಆನ್ ಟೈಮ್ ಈಸ್ಕೊಳ್ಳಿ, ರೆಸ್ಪೆಕ್ಟ್ ಕೊಡಿ, ಅಷ್ಟೇ, ಇನ್ನೇನು ಇಲ್ಲ. ಬಟ್ ನನ್ನ ಪ್ರಕಾರ ತುಂಬಾ ಜನ ಹೇಳ್ತಾರೆ ಅವ್ರು 10,000 ದುಡಿತಾರೆ, 10,000 ದುಡಿತಾರೆ. ಎಂಥದ್ದು ಇಲ್ಲ ಗುರು. ಬಟ್ ನನ್ಗ್ಯಾರೋ ಹೇಳಿದ್ರು ಫುಲ್ ಡೇ ಮಾಡಿದ್ರೆ ಆಗತ್ತೆ 2,000 3,000 ಅಂತ. ಅದು ಒಂದಿನ ಟ್ರೈ ಮಾಡೋಣ. ಒಂದೇ ಫುಲ್ ಡೇ ಸ್ವಿಗ್ಗಿ ಝೊಮ್ಯಾಟೊ ಯಾವ್ದಾದ್ರು ಒಂದು ಡೆಲಿವರಿ ಮಾಡಿ ಎಷ್ಟು ಅರ್ನಿಂಗ್ ಆಗುತ್ತೆ ನೋಡಿ. ಅರ್ನಿಂಗ್ ಅಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತಾ ನೋಡೋಣ, ಹೆಲ್ಪ್ ಮಾಡೋಣ. ಮತ್ತೆ ಅಷ್ಟೇ ಗುರು, ಇವತ್ತು ಮಾಡಿದ್ಗೆನೆ ತಲೆ ನೋವು ಬಂದು ಚಳಿ ಆಗ್ತಾ ಇತ್ತು ನನಗೆ. ಬಟ್ ಒನ್ ಡೇ ಮಾಡೋಣ, ಫುಲ್ ಡೇ ಮಾಡ್ಬಿಟ್ಟು ಟ್ರೈ ಮಾಡೋಣ. ಬಟ್ ಈ ಆನ್ಲೈನ್ ಅಲ್ಲಿ ತೋರ್ಸೋದೆಲ್ಲ ನಂಬೇಡ ಗುರು. 60,000 ದುಡ್ಡು, 70,000 ಅದೆಲ್ಲ ಸುಳ್ಳು. ಪಾರ್ಟ್ ಟೈಮರ್ಸ್ ಇದು ಬೆಸ್ಟ್ ಅಂತ ಹೇಳ್ತೀನಿ. ಫುಲ್ ಡೇ ಮಾಡಕ್ಕೆಲ್ಲ ಹೋಗಕ್ ಹೋಗ್ಬೇಡಿ. ಗಾಡಿ ಓಡಿಸಿ ಆ ಟ್ರಾಫಿಕ್, ತಲೆನೋವು, ಸ್ಟ್ರೆಸ್ಸು ಹೊಡ್ಸ್ಕೊಂಡು ಹೋಗ್ತೀರಾ. ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ, ಇವತ್ತು ವಿಡಿಯೋ ನೋಡಿರ್ತೀರಾ ನೀವೇ, ಏನೇನೋ ವಿಚಿತ್ರ ಆಗಿದೆ. ಪೂರ್ತಿ ವಿಡಿಯೋ ಮಾಡಕ್ಕಾಗಿಲ್ಲ. ಒಬ್ಬೊಬ್ರು ವಿಡಿಯೋ ಮಾಡ್ಬೋಣ ಅಂತಾರೆ, ಒಬ್ಬೊಬ್ರು ವಿಡಿಯೋ ಮಾಡಕ್ ನಮ್ಗೆ ಟೈಮ್ ಇರಲ್ಲ, ಜಾಗ ಇರಲ್ಲ, ಹಂಗೊಂದು ಹಿಂಗೊಂದು ಎಲ್ಲ ಮುಗ್ದು ಈ ಮಾಡಿದ್ನಲ್ಲಿ ಸಿಕ್ಕಿದ್ರಲ್ಲಿ ವಿಡಿಯೋ ಹಾಕಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.